ನಾನು ಇತ್ತೀಚೆಗೆ ಸೌಜನ್ಯಾಗಿ ಇಂಟರ್ವ್ಯೂ ಕೊಟ್ಟಿದ್ರಿ ನೀವು. ಅದು ನೋಡಿದೆ ನಾನು. ಅದ್ರಲ್ಲಿ ಒಂದು ಲೈನ್ ಹೇಳಿದ್ದೀರಾ ನೀವು, ಭಾಳ ಇಷ್ಟ ಆಯ್ತು ನನಗೆ. ಅಂದರೆ ಎಸ್ಪೆಷಲಿ ಇತ್ತೀಚೆಗೆ ಕನ್ನಡ ಹಾಡುಗಳು ಬೇರೆ ಹಿಟ್ ಕಡಿಮೆ ಆಗ್ತಿದೆ. ಅಂಥ ಟೈಮಲ್ಲಿ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಗೌರಮ್ಮ ಹಾಡಿಗೆ ಡಮ್ಮಿ ಲಿರಿಕ್ಸ್ ಬರ್ಬಿಟ್ಟು ಬಂದಿದೆ, ಸೂಪರ್ ಹಿಟ್ ಆಗೋಯ್ತು ಅಂತ. ನೀವು ಯಾಕೆ ಎಲ್ಲರಿಗೂ ಡಮ್ಮಿನೇ ಬರೀಬಾರ್ದು ಅಂತ. ಕರೆಕ್ಟ್, ಆ್ಯಕ್ಚುಲಿ ಹಂಗೆ ಇಲ್ಲ. ಇನ್ಮೇಲೆ ಅದು ಒಳ್ಳೆ ತಾಟ್ ಕೊಟ್ರೆ, ಸುಮ್ಮನೆ ಡಮ್ಮಿ ಅಂತ ಕೊಟ್ಬಿಟ್ರೆ ಏನು ಆಗ್ಬೋದೇನು. ನಿಜ ಅದು ತುಂಬಾ ಸುಮ್ಮನೆ ಬರ್ದಿದ್ದು, ಅದನ್ನ ಚೇಂಜ್ ಮಾಡಕ್ಕೆ ಬಿಡ್ಲಿಲ್ಲ ಸರ್. ಅವಾಗ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅದೆಲ್ಲ ಒಂಥರ ಭಕ್ತಿಗೀತೆ ಥರ ನಮಗೆ. ಸುಪ್ರಭಾತ, ಕೊಲ್ತಾಳಲ್ಲಪ್ಪೋ ಕೊಲ್ತಾಳಲ್ಲಪ್ಪೋ, ಅದೇ ಕೊಲ್ತಾಳಲ್ಲಪ್ಪ ಕೂಡ ಅದು ಆ ಸಿನಿಮಾ, ಆ ಸಾಂಗ್ ಲೀಡಿನ ಲಾಸ್ಟ್ ಪದ ಅದು. ಕೊಲ್ತಾಳಲ್ಲಪ್ಪೋ ಕೊಲ್ತಾಳಲ್ಲಪ್ಪೋ, ಏನು ಕೊಲ್ತಾಳಲ್ಲ ಬರೋಬರಿ ಏಜುರಿ ನಮ್ಗೆ ಭಾಳ ಇಷ್ಟ ರೀ, ಎರಬಿರ್ರಿ ಸೊಕ್ಕುರಿ ಹಂಗೂ ನಂಗೆ ಬೇಕು ರೀ. ಫುಲ್ ಡಿಮ್ಯಾಂಡ್ ಕಿತ್ಕೊಂಡೇ ಬರ್ತೀನಿ ನಾನು. ಸರ್ ಎಲ್ಲ ನೆನ್ಪು ಅದ್ರಲ್ಲೇ ಹೇಳಿದ್ದೀನಿ ಅದು. ಅದು ಏನೋ ಅಂತಿದ್ದಾರೆ ಅವರು. ಏನು ಇಮಿಡಿಯೇಟ್ ಗಮನಿಸೋಲ್ಲತ್ತೆ ನೀನು, ಗಮನಿಸೋಲತ್ತೆ ನೀನು, ನಳಿಸೋದೆ ನೀನು, ತಳತಳಿಸೋ ತಳ ಯಾವ ಬರ್ತಾವ ಬರ್ದು ಕೊಟ್ಟಿರೋದು ಎಲ್ಲ ತುಂಬಾ ಹಂಗೆ ಇದೆ. ಬಟ್ ಲಕ್ಕೀಲಿ ಅದು ಏನೋ ಆಗ್ಬಿಡ್ತು, ತುಂಬಾ ದೊಡ್ಡ ಹಿಟ್ ಆಗೋಯ್ತು ಎಲ್ಲ ಸಾಂಗ್. ಇದನ್ನು ಮಾನಿಂದ ಜಾರಿದಂತ ಅಷ್ಟೇ, ಸೋ ಸಿಂಪಲ್. ಏನು ಫ್ಲೋಗ್ ಬಾಯಿಗೆ ಬಂತು ಅದು ಟ್ರೈ ಮಾಡಿ ಸರ್. ಇನ್ಮೇಲೆ ಡಮ್ಮಿನೇ ಟ್ರೈ ಮಾಡಿ. ಇಲ್ಲ, ಅದು ಎಂಥದಲ್ವಾ ಸರ್, ಸುಮ್ಮನೆ ಏನೋ ಬರೆದ್ರೆ ಹಿಟ್ ಆಗೋಯ್ತು ಅನ್ನೋದು ಇಟ್ಸ್ ವೆರಿ ಬಿಗ್ ಥಿಂಗ್. ಅದು ಸುಮ್ಮನೆ ಅದು ಹಿಟ್ ಆಗಿರೋದು ಬೇರೆ ವಿಷಯ, ಎಲ್ಲರ ಬಾಯಲ್ಲೂ ಇದೆ ಆ ಸಾಂಗು ಅಂತ. ಅಲ್ಲ ನಾನು ಇಡೀ ಆಲ್ಬಮ್ ಅಲ್ಲ, ಆ ಥರ ನಮ್ಗೆ ಎಲ್ಲರೂ ನಡೆಯುತ್ತೆ. ನಾನು ಅದು ಎಷ್ಟಾಗಿದೆಯೋ ಆ ಥರ. ಅಂದರೆ ನಾವು ಸುಮ್ಮನೆ ಬರೆಯೋದು ಅಂತ ಅಲ್ಲ, ಇದು ನಿಧಾನವಾಗಿ ಆರಾಮಾಗಿ ಕೂತು ಬರೀಬೇಕು. ಇದು ಒಂದು ವರ್ಷನ್, ಲೆಟ್ ಅಸ್ ಥಿಂಕ್ ಅನ್ಕೊಳ್ಳೋ ಹೊತ್ತಿಗೆ ಆ ಫಸ್ಟ್ ವರ್ಷನ್ನೇ ಸೂಪರ್ ಹಿಟ್ ಆಗಿರೋದು.